ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ಕ್ರೈಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ 2017ರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. 2017ರಲ್ಲಿ ನೋಡಿ ಸ್ನೇಹಿತರೆ, ಕ್ರೈಸ್ಟ್ ಡಿಪಾರ್ಟ್ಮೆಂಟಲ್ಲಿ 2017ರಲ್ಲಿ ನಾವು ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಯಾವುದು ಅಂದರೆ, ನಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪೇಪರ್ 1 ಎಲ್ಲರಿಗೂ ಸೇಮ್ ಇರುತ್ತೆ. ಆ್ಯಸ್ ಇಟ್ ಈಸು ಸೈನ್ಸು, ಮ್ಯಾಥ್ಸು, ಇಂಗ್ಲೀಷ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಎಲ್ಲರಿಗೂ ಏನಾಗಿರುತ್ತೆ ಪೇಪರ್ 1 ಇದೆಯಲ್ವಾ, ಆ ಪೇಪರ್ 1 ಏನಿರುತ್ತೆ ಎಲ್ಲರಿಗೂ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಆದರೆ ಪೇಪರ್ 2 ಇದೆ ನೋಡಿ, ಅದು ಬದಲಾಗುತ್ತದೆ. ಪೇಪರ್ 1ಗೆ ಲಾಸ್ಟ್ ಟೈಮು ನೋಡಿ ಇಲ್ಲೇ ಕಾಣ್ತಾ ಇದೆ 200 ಮಾರ್ಕ್ಸ್ ಇಟ್ಟಿದ್ರು. ಪೇಪರ್ 2 ಕೂಡ ಅದೇ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ ಸ್ನೇಹಿತರೆ. ನಿಮಗೆ ಸಮಯ ಎಷ್ಟಿರುತ್ತೆ ಅಂದರೆ 1.5 ಗಂಟೆ, ಅಂದರೆ 1 ತಾಸು 30 ನಿಮಿಷ ನಿಮಗೆ ಸಮಯ ಕೊಟ್ಟಿರ್ತಾರೆ ಸ್ನೇಹಿತರೆ. ಇಲ್ಲಿ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಆಗುತ್ತೋ ಇಲ್ಲ ಅನ್ನೋ ಡೌಟ್ ಬೇಡ ಸ್ನೇಹಿತರೆ. ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಈ ಮಂತಲ್ಲಿ ಕಂಪಲ್ಸರಿ ಆಗುತ್ತೆ. ಯಾಕಂದರೆ ಸರ್ಕಾರ, ಸಚಿವರು ಬದಲಾಗ್ತಾರೆ, ಸಿ ಎಂಗಳು ಬದಲಾಗ್ತಾರೆ. ಅದನ್ನು ತಲೆಯಿಂದ ತೆಗೆದುಕೊಳ್ಳ್ರಿ. ಯಾಕಂತಂದಾಗ ಯಾವಾಗ ಬೇಕಾದರೂ ನೋಟಿಫಿಕೇಶನ್ ಆಗ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿ 875 ಟೀಚಿಂಗ್ ಪೋಸ್ಟ್ ಇದೆ, ನಾನ್ ಟೀಚಿಂಗ್ ಪೋಸ್ಟ್ ಕೂಡ ಇದೆ. ಎಲ್ಲ ಸೇರಿ 1500 ಪೋಸ್ಟ್ ಆಗ್ತಾ ಇದೆ ಸ್ನೇಹಿತರೆ. 1500 ಪೋಸ್ಟ್, ಹಾಸ್ಟೆಲ್ ವಾರ್ಡನ್ ಇನ್ಕ್ಲೂಡು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪೋಸ್ಟ್ಗಳು ಆ್ಯಡ್ ಆಗುವ ಸಾಧ್ಯತೆ ಬಹಳ ಇದೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಕೆಳಗೆ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಪ್ರಶ್ನೆ ಪತ್ರಿಕೆ 2017ರಲ್ಲಿ ನಡೆದಿರ್ತಕ್ಕಂಥ ಕ್ರೈಸ್ಟ್ ಡಿಪಾರ್ಟ್ಮೆಂಟ್, ಟೀಚರ್ಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಕೇಳಿದ್ದಾರೆ, ಅದೇ ರೀತಿಯಾಗಿ ಮೆಂಟಲ್ ಅಬಿಲಿಟಿ ಇರುತ್ತೆ, ಎಲ್ಲವೂ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸ್ನೇಹಿತರೆ. ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ, ಸ್ಕಿಪ್ ಕೂಡ ಮಾಡಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ಕರೆಂಟ್ ಅಫೇರ್ಸ್, ಅತಿ ಹೆಚ್ಚಿನ ಅಂಕಗಳು ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ಆ ಕರೆಂಟ್ ಅಫೇರ್ಸ್ ನಮಗೆ ಇಲ್ಲಿ 2017, ಅದೇ ರೀತಿ 2026, ಸುಮಾರು 9 ವರ್ಷಗಳ ಡಿಫ್ರೆನ್ಸ್ ಇದೆ. 9 ವರ್ಷಗಳ ಕಾಲ ಡಿಫ್ರೆನ್ಸ್ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಕ್ವಶನ್ಗೂ ಇಲ್ಲಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗೂ ವೇರಿಯೇಷನ್ ಆಗುತ್ತೆ ಸ್ನೇಹಿತರೆ. ಯಾವ ಕ್ವಶನ್ಗಳು ಬದಲಾಗಲ್ಲ ಅಂತ ಹೇಳ್ತಾ ಹೋದಾಗ ನಿಮಗೆ ಇತಿಹಾಸದ್ದು ಬದಲಾಗಲ್ಲ ಸ್ನೇಹಿತರೆ, ಆ ಪೊಲಿಟಿಕಲ್ಲು ಬದಲಾಗಲ್ಲ ಸ್ನೇಹಿತರೆ. ಕರೆಂಟ್ ಅಫೇರ್ಸ್ ಬೇರೆ ಇದೆ, ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಹಿಸ್ಟ್ರಿ ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಕನ್ನಡ ಇರ್ತಕ್ಕಂಥ ಗ್ರಾಮರ್ಗಳು ಬದಲಾಗಲ್ಲ, ಓಕೆನಾ. ಜಿಯೋಗ್ರಫಿ ಬದಲಾಗಲ್ಲ, ಕೆಲವು ಪ್ಲೇಸ್ಗಳು ಬದಲಾಗ್ತವೆ ಜಿಯೋಗ್ರಫಿಯಲ್ಲಿ, ನೆನಪಿರಲಿ ಸ್ನೇಹಿತರೆ. ಯಾಕಂದರೆ ಇತ್ತೀಚೆಗೆ ನಡೆದ ಉತ್ಖನನ ಬಗ್ಗೆ ಆಗಿರ್ಬೋದು, ಇತಿಹಾಸಕ್ಕೆ ಸಂಬಂಧಿಸಿರುತ್ತೆ, ಹೌದಲ್ಲ. ಆ ಜಿಯೋಗ್ರಫಿಗಲಾದರೆ ಅದು ಬೇರೆ ಬೇರೆ ವಿಧಗಳಲ್ಲಿ ಚೇಂಜ್ ಆಗುತ್ತೆ. ಆದರೆ ಇತಿಹಾಸಕ್ಕೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಯಾವುದೇ ರೀತಿ ಚೇಂಜ್ ಆಗಲ್ಲ. ಐ ಸಿಯಲ್ಲಿ ಕರೆಂಟ್ ಅಫೇರ್ಸ್ ಇತ್ತೀಚೆಗೆ ಕೇಳ್ತಾ ಹೋದರು. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆ ಇಷ್ಟು ದಿನ ಬೇರೆ ಇತ್ತು, ಈಗ ಬದಲಾಗ್ತಾ ಹೋಗ್ತಿದೆ. 38ಕ್ಕೆ ಏರಿಕೆಯಾಗಿದೆ ಸ್ನೇಹಿತರೆ. ಅದನ್ನು ನಾವು ಮನದಲ್ಲಿಟ್ಕೋಬೇಕು. ನಿನ್ನೆ ತಾನೇ 32 5 ಜನರನ್ನು ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಏರಿಸಿದ್ದಾರೆ. ಈ ಪ್ರೆಸೆಂಟು 37 ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಇದೆ. ಒಂದು ಹುದ್ದೆ ಮಾತ್ರ ಖಾಲಿ ಇದೆ ಸ್ನೇಹಿತರೆ. ಅದು ಯಾವಾಗ ಬೇಕಾದ್ರೆ ನೇಮಕಾತಿ ಆಗ್ಬೋದು ಸ್ನೇಹಿತರೆ, ಅದೊಂದು ನೆನಪಿರಲಿ ಸ್ನೇಹಿತರೆ. ಓಕೆ, ಈಗ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ದು. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ನಾನು ಈಗ ಸ್ಟಾರ್ಟ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇನ್ನೊಂದು ಇಲ್ಲಿ ಕ್ವಶನ್ ಯಾವುದ್ರ ಮೇಲೆ ಜಾಸ್ತಿ ಕೇಳ್ಯಾರ ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ. ಕ್ವಶನ್ನು ಯಾವುದ್ರ ಮೇಲೆ ಜಾಸ್ತಿ ಕೇಳಿದಾರೆ ಅನ್ನೋದು ಇಂಪಾರ್ಟೆಂಟು. ಐ ಸಿ ಮೇಲೆ ಕೇಳಿದಾರೆ. ನಾವು ಕ್ವಶನ್ ಪೇಪರ್ ಯಾಕೆ ಬಿಡಿಸ್ಬೇಕಂದ್ರೆ, ಇಲ್ಲಿ ಕ್ವಶನ್ ಯಾವ ಬೇಸ್ಡ್ ಮೇಲೆ ಕ್ವಶನ್ ಕೇಳಬಹುದು. ಯಾಕಂತಂದಾಗ 9 ವರ್ಷದಿಂದನೇ ಈ ರೀತಿ ಕ್ವಶನ್ ಕೇಳಿದರೆ ಈ ಪ್ರೆಸೆಂಟ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ. ಅದೇ ಇನ್ನೂ ನೆನಪಿರಲಿ, ಈ ಸರಿ KPSC ನಡೆಸ್ತಾ ಇಲ್ಲ ಎಕ್ಸಾಮು, KPSC ನಡೆಸ್ತಾ ಇಲ್ಲ, KE ನಡೆಸ್ತಾ ಇದ್ದಾರೆ, ಅದು ನೆನಪಿರಲಿ.
ಕೆ ಇದವರು ನಡೆಸ್ತಾ ಇದ್ದಾರೆ, KPS ಅವರು ನಡೆಸ್ತಾ ಇಲ್ಲ. ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ನೆನಪಲ್ಲಿ KPSCಯಿಂದ KEಗೆ ಫೈಲ್ ಹೋಗಿದೆ. ಯಾಕಂದರೆ KPS ಅವರು ಭಾಳ ಡಿಲೇ ಮಾಡೋದ್ರಿಂದ, ಕೆಲವು ಸಮಸ್ಯೆಗಳಿಂದ ಅದು ಇದವರು ತಗೊಂಡಿದ್ದಾರೆ. ಪ್ರೊಸೆಸ್ ನಡೀತಾ ಇದೆ. ಇನ್ನೇನು ಇದೇ ತಿಂಗಳ ಲಾಸ್ಟ್ ಮಂತ್ ಹೇಳಿದ್ರು ಏನಂತಂದಾಗ ಕೊನೆಯ ವಾರದಲ್ಲಿ ನೇಮಕಾತಿ ಮಾಡ್ತೀವಿ ಅಂತೇಳಿ. ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಫೀಸಲ್ಲಿ ಒಂದು ಸ್ವಲ್ಪ ಇಶ್ಯೂ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉದ್ಯೋಗಗಳನ್ನು ಆ್ಯಡ್ ಮಾಡಬೇಕನ್ನೋ ಉದ್ದೇಶದಿಂದ ಸ್ವಲ್ಪ ಡಿಲೇ ಆಗ್ಬೋದು. ಇನ್ನೂ ಒಂದು 15 ದಿನದೊಳಗಾಗಿ ನೇಮಕಾತಿ ಆಗುವ ಸಾಧ್ಯತೆ 100% ಚಾನ್ಸ್ ಇದೆ ಸ್ನೇಹಿತರೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಓಕೆ ಸ್ನೇಹಿತರೆ, ನೇರವಾಗಿ ಕ್ವಶನ್ಗೆ ಹೋಗ್ಬಿಡೋಣ. ಇಲ್ಲಿ ನೋಡ್ರಿ, ಕೇಂದ್ರ ಸರ್ಕಾರ ಕ್ವಶನ್ ಹೆಂಗಿದೆ ಅಂದರೆ ಓದೋಕ್ಕೆ ಟೈಮ್ ಹಿಡಿತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಕೇಂದ್ರ ಸರ್ಕಾರವು ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇತ್ತೀಚೆಗೆ ಮಾಹಿತಿ ನೀಡಿ ಭಾರತದಲ್ಲಿನ ಪ್ರಮುಖ ಡೇಟಾಗಳ ರಕ್ಷಣೆಗೆ ಸಂಬಂಧಿಸಿದ ವಿವಾದಾಂಶಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನು ಕೈಗೊಳ್ಳಲು ಪರಿಣಿತ ಸಮಿತಿ ರಚಿಸುವುದಾಗಿ, ಆ ಸಮಿತಿ ವರದಿ ಆಧಾರದ ಮೇಲೆ ಡೇಟಾಗಳ ರಕ್ಷಣೆಯ ನಿಯಂತ್ರಣ ನಿಯಮಗಳನ್ನು ಜಾರಿಗೊಳಿಸುವ ಸಾಧ್ಯತೆ ಇದೆ ಎಂದು ತಿಳಿಸಿತು. ರಚಿಸಲಾಗಿರ್ತಕ್ಕಂಥ ಆ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ಇದು ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಅವಾಗ ನಡೆದಿರ್ತಕ್ಕಂಥದ್ದು. ಈ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೇರವಾಗಿ ಆನ್ಸರ್ ಮಾಡಿಬಿಡೋಣ ಸ್ನೇಹಿತರೆ. ಇಲ್ಲಿ ಒಂದು BN ಶ್ರೀಕೃಷ್ಣ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಅಧ್ಯಕ್ಷರು ಆಗಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಕ್ವಶನ್ ನಂಬರ್ 2 ನೋಡಿ, ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ಅಂತ ಅನ್ಕೋಬಹುದು. ಸೊ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಓದೋದಕ್ಕಿಂತ ನಾವು ನೇರವಾಗಿ ಹೋಗೋಣ ಅಂತ ಅನ್ಕೊತಿದ್ದೀನಿ ಸ್ನೇಹಿತರೆ. ಇದೊಂದು ನೋಡೋಣ. ಕರೆಂಟ್ ಅಫೇರ್ಸ್ ಜಾಸ್ತಿ ಇದ್ದಾವೆ. ಆ ಕರೆಂಟ್ ಅಫೇರ್ಸ್ ಬದಲಾಗಿ ನಾನು ಏನು ಮಾಡ್ತೀನಿ, ನೇರವಾಗಿ ಕ್ವಶನ್ಗೆ ಹೋಗ್ತೇನೆ. ರಷ್ಯಾದ ವಹಿವಾಟು ನಾಯಕರು ಮತ್ತು ಹಿರಿಯ ಸರ್ಕಾರಿ ಪ್ರತಿನಿಧಿಗಳು ಪೆಸಿಫಿಕ್ ಪ್ರದೇಶ ಹಾಗೂ ಆಗ್ನೇಯ ಏಷ್ಯನ್ ರಾಷ್ಟ್ರಗಳ ಅಸೋಸಿಯೇಷನ್ ನಡುವೆ ಸಹಕಾರಕ್ಕಾಗಿ ಅತ್ಯಂತ ದೊಡ್ಡ ಅಂತಾರಾಷ್ಟ್ರೀಯ ಸಂವಹನ ವೇದಿಕೆ ಎಂದು ಪರಿಗಣಿಸಲಾದ ಈಸ್ಟರ್ನ್ ಎಕನಾಮಿಕ್ ಫೋರಂ ನೋಡ್ರಿ, EEF ಅಂದರೆ ಕ್ವಶನ್ ಕೇಳ್ಬೋದು. EEF ಲಾಂಗ್ ಫಾರ್ಮ್ ಈಸ್ಟರ್ನ್ ನೋಡ್ರಿ ಎಕನಾಮಿಕ್ ಫೋರಂ 2017 ಇತ್ತೀಚೆಗೆ ಯಾವ ದೇಶ ಚಾಲ್ತಿಗೆ ತಂದಿತ್ತು ಅಂತ ಕೇಳಿದ್ದಾರೆ. ಕ್ವಶನ್ ಯಾವ ರೀತಿ ಯಾವ ದೇಶ ಚಾಲ್ತಿಗೆ ತಂದಿತ್ತು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ರಷ್ಯಾ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ರಷ್ಯಾ ಅಂತ ಹೇಳ್ಬೋದು. ಸೊ ಒಂದು ಸೆಕೆಂಡ್, ಇಲ್ಲಿ ನೇರವಾಗಿ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕರೆಂಟ್ ಅಫೇರ್ಸ್ ನಮಗೆ ಈಗ ಸದ್ಯ ಪ್ರೆಸೆಂಟ್ ಯೂಸ್ ಇಲ್ಲ ಸ್ನೇಹಿತರೆ. ಅದನ್ನು ಇಲ್ಲಿ ನಾನು ಇದನ್ನು ಹಾಕಿರ್ತೀನಿ. ನಮ್ಮ ಹೆಚ್ಚಿನ ತಿಳುವಳಿಕೆಗಾಗಿ ನಾವು ನೋಡ್ಕೋಬೋದು, ಏನು ತಪ್ಪಿಲ್ಲ. ಬಟ್ ಈಗ ಟೈಮ್ ಇದಾಗ್ತಾ ಇದೆಯಲ್ಲ, ಹಾಗಾಗಿ ನಾನು ನೇರವಾದ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇದು ಕೂಡ ಒಂದು ಕರೆಂಟ್ ಅಫೇರ್ಸೇ. ಮೂರನೇದು, ನಾಲ್ಕನೇದಕ್ಕೆ ಹೋಗ್ಬಿಡೋಣ ನೇರವಾಗಿ. ಓಕೆ, ನಾಲ್ಕನೇದು ಈ ರೀತಿ ಇದೆ ಕ್ವಶನ್. ಇದು ಕೂಡ ಕರೆಂಟ್ ಅಫೇರ್ಸ್ ಅನ್ಕೊಂಡ್ರೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 15 ನೆನಪಿರಲಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಆಚರಿಸಿ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಸ್ಥಿತಿಯ ಮರುಪರಿಶೀಲನೆಗೆ ಅವಕಾಶವನ್ನು ಒದಗಿಸಲಾಗಿದೆ. ಈ ವರ್ಷದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಶಯ ವಿಷಯ ಏನು? ಸೊ ಇದು ಕೂಡ ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ಇದು ಇಲ್ಲಿ ನೋಡಿ, ಪ್ರಜಾಪ್ರಭುತ್ವ ಮತ್ತು ಸಂಘರ್ಷ ತಪ್ಪಿಸುವಿಕೆ ನೋಡ್ರಿ, ಆ ರೀತಿ ಆದ್ರೆ ಕೇಳ್ಬೋದು. 2017 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಆಶಯ ವಿಷಯ ಏನು ಅಂತ ಕೇಳ್ಬೋದು. ಪ್ರಜಾಪ್ರಭುತ್ವ ಮತ್ತು ಸಂಘರ್ಷ ತಪ್ಪಿಸುವಿಕೆ. ಇಲ್ಲಿ ನೋಡಿ, ಮುಂದಿನ ಕ್ವಶನ್ ನೇರವಾದ ಕ್ವಶನ್ಗೆ ಹೋಗ್ಬಿಡ್ತೀನಿ ಸ್ನೇಹಿತರೆ. ಇಲ್ಲಿ ಯಾಕಂತಂದಾಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು ಇಂಗ್ಲೀಷಲ್ಲಿ ಇರುತ್ತೆ. ಅದನ್ನ ನಾನು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೋಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ಕ್ವಶನ್ ನಂಬರ್ 5 ಇದೆ. ಇದು ಯಾವಾಗಾದ್ರೂ ಇರುವಂತ ಕ್ವಶನ್, ಬದಲಾಗ ಸಾಧ್ಯನೇ ಇಲ್ಲ. ಸೊ ನೋಡಿ ಸ್ನೇಹಿತರೆ,
ಈ ಕ್ವಶನ್ಗಳಾಗಿರ್ಬೋದು, ನಾ ಮಾಡಿರ್ತಕ್ಕಂಥ ಪ್ರತಿಯೊಂದು PDF ನೋಟ್ಸ್ ಆಗಿರ್ಬೋದು ನಿಮಗೆ ಬೇಕಂತಂದಾಗ ನಮ್ಮ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ. ಅದೇ ರೀತಿಯಾಗಿ ನಮ್ಮ ಆ್ಯಪ್ ಕೂಡ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಆ್ಯಪ್ ಇದೆ. ಆ ಆ್ಯಪಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ಈ ಕ್ವಶನ್ ಈ ರೀತಿ ಇದೆ. ಕನ್ನಡ ಹಾಗೂ ಸಂಸ್ಕೃತ ಎರಡರ ಮೇಲೂ ಹಿಡಿತವನ್ನು ಹೊಂದಿರುವ ಕಾರಣದಿಂದ ಕನ್ನಡದ ಸಾಹಿತಿಗಳ ಪೈಕಿ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದವರು ಯಾರು? ಉಭಯ ಕವಿ ಚಕ್ರವರ್ತಿ ಬಿರುದನ್ನು ಪಡೆದವರು ಯಾರು ಅಂದರೆ, ಸೊ ನೇರವಾದಿ ನಮ್ಗೆ ಎಲ್ಲ ಗೊತ್ತಿದೆ, ಹೇಳೋ ಅವಶ್ಯಕತೆ ಇಲ್ಲ. ಶ್ರೀ ಪೊನ್ನ ಸರಿಯಾದಂಥ ಉತ್ತರ ಪೊನ್ನ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ. ಇದು ಕೂಡ ಕರೆಂಟ್ ಅಫೇರ್ಸ್ ನೋಡಿ ಸ್ನೇಹಿತರೆ. ಎಷ್ಟು ಕೇಳಿದ್ದಾರೆ ಅಂದರೆ ಸುಮಾರು ಕರೆಂಟ್ ಅಫೇರ್ಸ್ ಅತಿ ಹೆಚ್ಚಿನ ಮಟ್ಟದಲ್ಲಿ ಕೇಳಿದ್ದಾರೆ. 1 ಸೆಕೆಂಡ್. ಕೇಂದ್ರ ಸರ್ಕಾರ ಈಶಾನ್ಯ ಪ್ರದೇಶಗಳ ಅಭಿವೃದ್ಧಿಗೆ ನೋಡಿ ಇಲ್ಲಿದೆ. ಕೇಂದ್ರ ಸರ್ಕಾರ ಈಶಾನ್ಯ ಪ್ರದೇಶಗಳ ಅಭಿವೃದ್ಧಿಗೆ ಸಚಿವಾಲಯವು ಈಶಾನ್ಯ ಭಾರತದ ಕಲೆ ಅದೇ ರೀತಿಯಾಗಿ ಸಂಸ್ಕೃತಿ, ಪರಂಪರೆ, ಊಟ, ಕರಕುಶಲತೆ, ವಹಿವಾಟು ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಏರ್ಪಡಿಸಿದ ಕಾರ್ಯಕ್ರಮವು ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ 1 ನಾರ್ತ್ ಈಸ್ಟ್ ಕಾಲಿಂಗ್ ಅಂತ ಹೇಳಿ, ನಾರ್ತ್ ಈಸ್ಟ್ ವಾಯುವ್ಯ ಕರೆ ಅಂತ ಕರಿತೀವಿ. ನಾರ್ತ್ ಈಸ್ಟ್ ಕಾಲಿಂಗ್ ಅಂತ ಇಲ್ಲಿ ಸರಿಯಾದಂಥ ಉತ್ತರ. ಇಲ್ಲಿ 7ನೇ ಕ್ವಶನ್ ಈ ರೀತಿ ಇದೆ. ಇಲ್ಲಿ ಇದು ಕೂಡ ಕರೆಂಟ್ ಅಫೇರ್ಸ್ ನೆನಪಲ್ಲಿ. ಕರೆಂಟ್ ಅಫೇರ್ಸ್ ಎಷ್ಟು ಕೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ 7. ಈ ಕೆಳಗಿನ ಯಾವ ರಾಜ್ಯದ ಮುಖ್ಯಮಂತ್ರಿಯವರು ನರ್ಮದಾ ನದಿಯ ಮೇಲೆ ಸರ್ದಾರ್ ಸರೋವರ ಅಣೆಕಟ್ಟಿನ ಮುಕ್ತಾಯದ ಅಂಗವಾದ 2 ವಾರಗಳ ದೀರ್ಘ ಆಚರಣೆಯ ನರ್ಮದಾ ಮಹೋತ್ಸವ ಯಾತ್ರಾದ ಧ್ವಜವನ್ನು ಆರಿಸಿದರು? ನೋಡ್ರಿ, ನರ್ಮದಾ ಮಹೋತ್ಸವ ಯಾತ್ರಾದ ಧ್ವಜವನ್ನು ಆರಿಸಿದವರು ಯಾರು? ಯಾವುದರಂತಂದ್ರೆ ಅಣೆಕಟ್ಟಿನ ಮುಕ್ತಾಯದಂತ ಕೇಳಿದ್ರು. ಇಲ್ಲಿ ಸರಿಯಾದಂಥ ಉತ್ತರ, ಈ ಧ್ವಜವನ್ನು ಆರಿಸಿದ್ರು ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರವಂದ್ರೆ ಗುಜರಾತಿನ ಮುಖ್ಯಮಂತ್ರಿ. ಸರಿಯಾದಂಥ ಉತ್ತರ ಗುಜರಾತಿನ ಮುಖ್ಯಮಂತ್ರಿ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ರಿ ಕ್ವಶನ್ ಈ ರೀತಿ ಇದೆ. ಏನಂತ ಕೇಳಿದ್ರಪ್ಪ ಕ್ವಶನ್ ಅಂದಾಗ, ಪ್ರಧಾನ ಮಂತ್ರಿ ಕಿಸಾನ್ ಸಂಪತ್ ಯೋಜನೆಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಯನ್ನು ಇದು ಕೇಳ್ಬೋದು ಸ್ನೇಹಿತರೆ. ಕರೆಂಟ್ ಅಫೇರ್ಸ್ ಆದ್ರೂ ಕೇಳ್ಬೋದು, ಈ ಪ್ರೆಸೆಂಟ್ ಇರತಕ್ಕಂಥದ್ದೇ ನಾವು ಹೇಳ್ಬೋದು. ಇಲ್ಲಿ ಸರಿಯಾದಂಥ ಉತ್ತರ ಏನಂತಾರೆ ಅಂತ ಕೇಳಿದರೆ ಇಲ್ಲಿ ನೋಡಿ, ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ನೋಡಿ, PMKSY ಎನ್ನುವುದು ಮೊದಲಿನ ಕೇಂದ್ರೀಯ ವಲಯ ಯೋಜನೆ ಸಂಪದದ ಹೊಸ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಆಪ್ಷನ್ಸ್ ಕೇಳಿದರೆ ನೋಡಿ, 6,000 ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಇದಕ್ಕೆ ಅನುಮೋದನೆ ನೀಡಲಾಯಿತು. ಈ ಕೆಳಗಿನ ನೋಡಿ, ಈ ಮೇಲಿನ ಹೇಳಿಕೆಗಳು ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಾರ, ಅವು ಆಪ್ಷನ್ಸ್ ನೋಡ್ಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ AB ಉತ್ತರ ನೋಡಿ, ಇಲ್ಲಿ ಸರಿಯಾಗಿದೆ ಅಂತ ಕೇಳಿದರೆ 2 ಸರಿಯಾಗಿದೆ ಅಂತ ನಾವು ಹೇಳ್ಬೋದು. ಏನಂತೆ, 2 ಸರಿಯಾಗಿದ್ದಾವೆ. ಸರಿಯಾದಂಥ ಉತ್ತರ 2 ಸರಿಯಾಗಿದೆ. ಅದಕ್ಕೆ 6,000 ಕೋಟಿ ಹಂಚಿಕೆ ಅನುಮೋದನೆ ನೀಡಿತು. ಇದು ಒಂದು ಏನಪ್ಪ ಅಂತಂದಾಗ ಕೇಂದ್ರ ವಲಯ ಯೋಜನೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ 9ನೇ ಕ್ವಶನ್ ನೋಡಿ ಈ ರೀತಿ ಇದೆ. ನೋಡಿ, ಕರ್ನಾಟಕ ಸರಕಿನ ಭೌಗೋಳಿಕೆಯ ಸೂಚನೆ ಕುರಿತಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಮೈಸೂರು ರೇಷ್ಮೆ, ಮೈಸೂರು ಶ್ರೀಗಂಧದ ಸಾಬೂನು,
ಮೈಸೂರು ಮಲ್ಲಿಗೆ, ಮೈಸೂರು ಪಾಕ್. ಮೇಲಿನ ಯಾವ ಉತ್ಪನ್ನಗಳು ಕರ್ನಾಟಕದ ಭೌಗೋಳಿಕ ಸೂಚನೆಯನ್ನು ಹೊಂದಿದೆ? ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ರೆ ಆಯ್ಕೆ ಏನಿದೆ ಅಂತ ನೋಡಿ ಕೇಸಿ ಡಿಸ್ಕಸ್ ಮಾಡಬೇಕು ಸ್ನೇಹಿತರೆ. ಎಸ್, ಎಲ್ಲವೂ ಸರಿಯಾಗಿದೆ. ಸರಿಯಾದಂಥ ಉತ್ತರ ಏನಪ್ಪ ಅಂತಂದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಸರಿಯಾದಂಥ ಉತ್ತರ ನಾಲ್ಕನೇದು. ಹೇಗೆ ಅಂದರೆ ಮೈಸೂರು ರೇಷ್ಮೆಗೆ ಅತ್ಯಂತ ಹೆಸರುವಾಸಿ GI ಅಂತ ಕರಿತೀವಿ. GI ಅಂತ ಕರಿತೀವಿ ಇದಕ್ಕೆ, ಓಕೆನಾ? GI ಅಂತ ಕರಿತೀವಿ. ಏನಂತ ಕರಿತೀವಿ ಅಂದರೆ GI ಅಂದರೆ ಏನು ಈಗ ಹೇಳ್ತೀನಿ ಒಂದು ಸೆಕೆಂಡ್. GI ಎಂದರೆ ಏನು ಅನ್ನೋದಾದರೆ, ಸೊ ನೋಡಿ, ಮೈಸೂರು ರೇಷ್ಮೆಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಶ್ರೀಗಂಧದ ನಾಡಿ ಮೈಸೂರು ಅಂದರೆ ಇಲ್ಲಿ ಏನಪ್ಪ ಅಂತ ಕರಿತೀವಿ ಅಂತಂದಾಗ ಒಂದು ಸೆಕೆಂಡ್, ಶ್ರೀಗಂಧದ ನಾಡು ಸಾಬೂನಿಗೆ ಅಂದರೆ ಮೈಸೂರು ಸ್ಯಾಂಡಲ್ ಸೋಪಿಗೆ ಹೆಸರುವಾಸಿಯಾಗಿದೆ ಅನ್ಬೋದು. ಮೈಸೂರು ಮಲ್ಲಿಗೆ ಕೂಡ GI ಟ್ಯಾಗ್ ಅಂತ ಕರಿತೀವಿ. GI ಟ್ಯಾಗ್ ಅಂತ ಕರಿತೀವಿ. ಇದು ಏನಂತಪ್ಪ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೀವಿ. ಜಿಯೋಗ್ರಫಿಕಲ್ ಇಂಡಿಕೇಶನ್, GI ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೀವಿ. ಮೈಸೂರು ಪಾಕಿಗೆ ಮೈಸೂರು ಪಾಕ್ ಟ್ಯಾಗ್ ಅಂದರೆ ಏನು? GI ಟ್ಯಾಗ್ ಅಂದರೆ ಏನು ಅದನ್ನು ಗೊತ್ತಿರ್ಬೇಕು ನಮಗೆ. GI ಟ್ಯಾಗ್ ಅಂತ ಕರಿತೀವಿ ಇದಕ್ಕೆ. GI ಟ್ಯಾಗ್ ಅನ್ನೋದೇನೆಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೀವಿ, ಅಂದರೆ ಭೌಗೋಳಿಕ ಸೂಚನೆ ಅಂತ ಕರಿತೀವಿ. ಇದು ಒಂದು ಯಾವುದೇ ಒಂದು ಉತ್ಪನ್ನ ಆಗಿರ್ಬೋದು ಅಥವಾ ಒಂದು ಭೌಗೋಳಿಕ ಪ್ರದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಮೈಸೂರು, ಏನು ವಿಶೇಷತೆಯಿಂದ ಅಲ್ಲಿ ಏನು ಪ್ರಾಡಕ್ಟ್ ಮಾಡ್ತಾರೆ ಅಥವಾ ಏನು ಉತ್ಪನ್ನ ಮಾಡ್ತಾರೆ ಅನ್ನೋದು ಅದಕ್ಕೆ ಒಂದು ಟೈಟಲ್ ಕೊಟ್ಬಿಟ್ಟು ನೇಮ್ ಕೊಡ್ತಾರೆ. ಮೈಸೂರು ಪಾಕ್ ಅತಿ ಹೆಚ್ಚು ಉತ್ಪಾದಿಸಿದೆ. ಫಾರ್ ಎಕ್ಸಾಂಪಲ್ ಧಾರವಾಡ ಯಾವುದಕ್ಕೆ ಫೇಮಸ್ ಆಗಿದೆ? ಪೇಡೆ, ಧಾರವಾಡ ಪೇಡೆ. ಅದೇ ರೀತಿಯಾಗಿ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಏನಪ್ಪ ಅಂತಂದಾಗ ಬ್ಯಾಡಿಗೆ ಯಾವ್ದು? ಮೆಣಸಿನಕಾಯಿ, GI ಟ್ಯಾಗ್. ಈಗ ಫಾರ್ ಎಕ್ಸಾಂಪಲ್ ಕಲಬುರಗಿ ತಗೊಂಡ್ರೆ ತೊಗರಿ ಟ್ಯಾಗ್ ಕೊಟ್ಟಿದ್ದಾರೆ ಅಲ್ವಾ. ಇಲ್ಕಲ್ ತಗೊಂಡ್ರೆ ಸೀರೆ, ಇಲ್ಕಲ್ ಸೀರೆ ಅಂತ ಕರಿತೀವಿ. ಮತ್ತು ಕೆಂಪು ಕಲ್ಲು, ಇಲ್ಕಲ್ ಸೀರೆ ಅಂತ ಕರಿತೀವಿ. ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದೊಂದಾದ ಟ್ಯಾಗ್ ಕೊಟ್ಟಿರ್ತಾರಲ್ಲ, ಆ ಟ್ಯಾಗ್ಗೆ ಸಂಬಂಧಿಸಿದಂತೆ ನಾವು GI ಅಂತ ಕರಿತೀವಿ. ಈಗ ಮೈಸೂರು ರೇಷ್ಮೆ ಫೇಮಸ್ ಆಗಿದೆ, ಶ್ರೀಗಂಧದ ಸಾಬೂನು ಫೇಮಸ್ ಆಗಿದೆ, ಮೈಸೂರು ಮಲ್ಲಿಗೆ ಕರೀತಾಗಿದೆ, ಮೈಸೂರು ಪಾಕ್, ಇವಕ್ಕೆಲ್ಲ GI ಟ್ಯಾಗ್ ಸಿಕ್ಕಿದೆಯಲ್ಲ, ಹಾಗಾಗಿ ಇವುಗಳು ಸರಿಯಾಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ವಾಣಿಜ್ಯ ಪ್ರಾಡಕ್ಟ್ ಆಗಿರ್ಬೋದು ಅದು ಪ್ರತಿಯೊಂದು ಯಾವುದೇ ಒಂದಾಗಲಿ ಅತಿ ಹೆಚ್ಚು ಬೆಳವಣಿಗೆ ಆಗೋದಕ್ಕೆ, ಉತ್ಪನ್ನ ಆಗೋದಕ್ಕೆ ಅಲ್ಲಿ ಒಂದು ಟೈಟಲ್ ನೇಮ್ ಕೊಟ್ಬಿಟ್ಟು ಅದಕ್ಕೆ GI ಅಂತ ಕೊಡ್ತೀವಿ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕೊಡ್ತೀವಿ, ಅಂದರೆ ಭೌಗೋಳಿಕ ಸೂಚನೆ. ಆ ಪ್ರದೇಶದಲ್ಲಿ ಯಾವ ಪ್ರಾಡಕ್ಟ್ ಹೆಚ್ಚಾಗುತ್ತಲ್ಲ ಅದಕ್ಕೆ GI ಟ್ಯಾಗ್ನ ಕೊಡುತ್ತಾರೆ. ಎಸ್ ಸ್ನೇಹಿತರೆ, ಓಕೆ, ಮುಂದೆ ಹೋಗೋಣ. ಇದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಹೌದಾ? ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗ್ತಾ ಇರೋಣ ಡೈರೆಕ್ಟ್. ಇದು ಇಂಗ್ಲೀಷಲ್ಲಿ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾ ಮಾಡುವ ಎಲ್ಲ ವಿಡಿಯೋ ಕೂಡ ನೀವು ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂತಂದಾಗ ನಾ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪ್ತವೆ. ಮುಂಬರುವ ನೇಮಕಾತಿಗೆ ಅತ್ಯಂತ ಉಪಯುಕ್ತ ಆಗಿರ್ತಾವೆ ಅನ್ನೋದು ಮರಿಬಾರ್ದು. ಓಕೆ, ಇದು ಕೂಡ ಸೇಮ್ ಆ್ಯಸ್ ಇಟ್ ಈಸ್. ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು. ಕರೆಂಟ್ ಅಫೇರ್ಸ್ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ. ಇದೊಂದು ನೋಡ್ತಾ ಹೋಗೋಣ ಸ್ನೇಹಿತರೆ. BWF ವಿಶ್ವ ಹಿರಿಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಡೀತು? 2017ರಲ್ಲಿ ನೆನಪಿರಲಿ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಡೀತು? 2017ರಲ್ಲಿ ನನ್ನ ನೆನಪಿರಲಿ. ಇದು ಕೇರಳದಲ್ಲಿ ನಡೀತೆ ಸ್ನೇಹಿತರೆ. ಎಲ್ಲಿ? ಕೇರಳದಲ್ಲಿ ನಡೆಯುತ್ತೆ. ನೆನಪಿರಲಿ. ಇದೊಂದು ನೋಡ್ಬಿಡ್ರಿ. ಥಾಮಸ್ ಬಾಚ್ ಅಂತಾರಾಷ್ಟ್ರೀಯ ನೋಡಿ ಒಲಿಂಪಿಕ್ಸ್ ಸಮಿತಿ ಅಧ್ಯಕ್ಷರು 2024 ಮತ್ತು 28 ಬೇಸಿಗೆ ಒಲಿಂಪಿಕ್ಸ್ ಆತಿಥೇಯ ನಗರಗಳಲ್ಲಿ ಪ್ರಕಟಿಸಿದ್ದಾರೆ. ಆ ಪ್ರಕಟಣೆ ಕುರಿತಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. 15. ಇದು ಏನಾಗುತ್ತೆ? 2024 ಬೇಸಿಗೆ ಒಲಿಂಪಿಕ್ಸ್ನ ಆತಿಥೇಯ ನಗರ ಪ್ಯಾರಿಸ್ ಅಂತ ಹೇಳಿದ್ದಾರೆ.
78ರ ಬೇಸಿಕ್ ಒಲಿಂಪಿಕ್ಸ್ ಆತಿಥ್ಯ ಲಾಸ್ ಏಂಜಲ್, ಅಮೆರಿಕದ ಲಾಸ್ ಏಂಜಲ್ ಅಂತ ಕರಿಬೋದು. ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ, ಯಾವುದು ತಪ್ಪಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ ನೋಡಿ ಸ್ನೇಹಿತರೆ, ಎ ಬಿ ಎರಡು ಕೂಡ ಏನಾಗಿದಾವೆ ಅಂದರೆ ಸರಿಯಾಗಿದ್ದಾವೆ. 24ರಲ್ಲಿ ಪ್ಯಾರಿಸು ಈಗ ಮುಗೀತು, 28ರ ಮುಂದೆ ನಡೀತೆ ಲಾಸ್ ಏಂಜಲ್ ನಗರ, ಆತಿಥ್ಯ ವಹಿಸಿಕೊಂಡ ನಗರ ಅಂತ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಹಂಗೆ ಇಲ್ಲೇ ಪಕ್ಕದಲ್ಲೇ ಇದೆ ಒಂದು ಕ್ವಶನ್, ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಜಂಟಿ ಉಭಯ ಪಕ್ಷೀಯ ವಾಯುಬಲ ಕಸರತ್ತನ್ನು 5N ನೋಡಿ 6 ಯಾವ ಎರಡು ದೇಶಗಳ ನಡುವೆ ಇತ್ತೀಚೆಗೆ ನಡೆಯಿತು? 2017ರಲ್ಲಿ, ನೆನಪಿರಲಿ 2017ರಲ್ಲಿ. ಇದು ಪಾಕಿಸ್ತಾನ ಮತ್ತು ಚೀನಾದ ನಡುವೆ ನಡೀತಂತ ನಾವು ಹೇಳ್ಬೋದು. ಪಾಕಿಸ್ತಾನ ಮತ್ತು ಚೀನಾ ನಡುವೆ ನಡೀತು ಜಂಟಿ ಉಭಯ ಪಕ್ಷೀಯ ವಾಯುಬಲ ಕಸರತ್ತು ನಾವು ಹೇಳ್ಬೋದು. ಇದು ಒಂದಿದೆ, ಒಂದು ಸೆಕೆಂಡ್. ಇಲ್ಲಿ ಕ್ವಶನ್ ಓದಕ್ಕೆ ಒಂದು ದೊಡ್ಡ ಕಸರತ್ತು ಮಾಡಬೇಕಾಗಿದೆ ಸ್ನೇಹಿತರೆ. ಓಕೆ, ಇತ್ತೀಚೆಗೆ 11ನೇ ನೋಡಿ ಹೆಂಗಿದೆ. ನೋಡಿ, ಇತ್ತೀಚೆಗೆ ರೋಹಿಂಗ್ಯಾ ಸಮಸ್ಯೆಯ ಪ್ರಕ್ಷುಬ್ಧತೆಯ ಮಯನ್ಮಾರ್ನಿಂದ ಬಾಂಗ್ಲಾದೇಶಕ್ಕೆ ರೋಹಿಂಗ್ಯಾ ನಿರಾಶ್ರಿತರು ಅಧಿಕ ಪ್ರಮಾಣದಲ್ಲಿ ವಲಸೆ ಬಂದಿದ್ದರಿಂದ ಆ ದೇಶವು ಎದುರಿಸುತ್ತಿರುವ ಸಮಸ್ಯೆಗೆ ಮಾನವೀಯತಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶಕ್ಕೆ ನೆರವು ನೀಡಲು ಭಾರತವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದು. ಈ ಕಾರ್ಯಾಚರಣೆಯ ಹೆಸರೇನು ಅಂತ ಕೇಳಿದ್ದಾರೆ. ಆ ಕಾರ್ಯಾಚರಣೆಯ ಹೆಸರೇನು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅಲ್ಲಿ ಕಾರ್ಯಾಚರಣೆಯ ಹೆಸರು ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಸರಿಯಾದಂಥ ಉತ್ತರ ಎರಡನೇದು ನೋಡಿ, ಇನ್ಸಾಯಿತ್ ಕಾರ್ಯಾಚರಣೆ ಅಂತ ಕರೀತಾರೆ. ಇನ್ಸಾಯಿತ್ ಕಾರ್ಯಾಚರಣೆ ನೋಡಿ. 14ನೇದು ಈ ರೀತಿ ಇದೆ, ಒಂದು ಸೆಕೆಂಡು. ಸೆಪ್ಟೆಂಬರ್ 2017ರಲ್ಲಿ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಬಿಡುಗಡೆ ಮಾಡಿದ ಕೃತಿಯಾದ ಹೌ ಇಂಡಿಯಾ ಸೀಸ್ ದ ವರ್ಲ್ಡ್, ಕೌಟಿಲ್ಯ ಟು ದಿ 21st ಸೆಂಚುರಿ ಕೃತಿಯನ್ನು ರಚಿಸಿದವರು ಯಾರು? ಕ್ವಶನ್ ಕೇಳಬಹುದು. ಇದು ಕರೆಂಟ್ ಅಫೇರ್ಸ್ ಇದ್ರೂ ಕೂಡ ಇದು ಕ್ವಶನ್ ಸ್ವಲ್ಪ ರೈಸ್ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ಇದು ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ ನೋಡಿ, ಇಲ್ಲಿ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಶ್ಯಾಮ್ ಶರಣ್ ಸರ್ ಅವರು ಸರಿಯಾದಂಥ ಉತ್ತರ ಯಾವುದಂದ್ರೆ ವಿದೇಶಾಂಗ ಸಚಿವರಾಗಿದ್ದರು ಆ ಮೂಮೆಂಟಲ್ಲಿ. ಯಾರು ಅಂದರೆ ಕಾರ್ಯದರ್ಶಿ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಶ್ಯಾಮ್ ಶರಣ್ ಅವರು ಈ ಕೃತಿಯನ್ನು ರಚಿಸ್ತಾರೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್, ಇಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಇರೋದ್ರಿಂದ ಸ್ವಲ್ಪ ಇದನ್ನಿಸ್ತಾ ಇದೆ ಸ್ನೇಹಿತರೆ. ಓಕೆ, ಇನ್ನೂ ಸ್ವಲ್ಪ ಕ್ವಶನ್ ಡಿಸ್ಕಸ್ ಮಾಡಿ ಮುಂದಿನ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಇದು ಒಂದೇ ತಾಸುಗಟ್ಟಲೆ ಆಗೋದ್ರಿಂದ ಸಮಸ್ಯೆ ಆಗಿಬಿಡ್ತೈತೆ. ನೋಡೋರಿಗೂ ಆದರೂ ಆಗಿರ್ಬೋದು, ಸ್ವಲ್ಪ ಬೇಸರ ಅನಿಸುತ್ತೆ. ಇದನ್ನೇ ನಾವು ಪಾರ್ಟ್ 3 ಅಥವಾ 4 ಬಗ್ಗೆ ಮಾಡಿಬಿಟ್ಟು ಇದು ಮಾಡಿದರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಓಕೆ, ಇರಲಿ. ಇದು ಕೂಡ ಕರೆಂಟ್ ಅಫೇರ್ಸ್ ಅನ್ಕೊಳ್ರಿ. 2017ರಲ್ಲಿ ಭಾರತೀಯ ಅಮೆರಿಕನ್ ಉದ್ಯಮಶೀಲ ಲೋಕೋಪಕಾರಿ ಮತ್ತು ಸಾಹಸೋದ್ಯಮ ಬಂಡವಾಳಗಾರ ಗುರುರಾಜ್ ದೇಶಪಾಂಡೆಯವರು ಭಾರತದ ಅತಿ ದೊಡ್ಡ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಕೇಂದ್ರವನ್ನು ಕರ್ನಾಟಕದ ಈ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪಿಸಲು ನಿರ್ಧರಿಸಿದ್ದಾರೆ? ಆವಾಗ ಈ ಸ್ಥಾಪನೆ ಆಗಿದ್ದು ಯಾವುದಂದ್ರೆ ಹುಬ್ಬಳ್ಳಿ. ದೇಶಪಾಂಡೆ ಇದು ನಾವು ನೋಡ್ತಾ ಇದೀವಿ ಎಲ್ಲದ್ದು ಹುಬ್ಬಳ್ಳಿ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇದು ಮೆಂಟಲ್ ಅಬಿಲಿಟಿ. ಒಂದಿನ ಮೆಂಟಲ್ ಅಬಿಲಿಟಿ ಕೂಡ ನಾವು ಬೇರೆ ರೀತಿಯಿಂದನೇ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಾಗಿ ಸರ್ಸ್ ಕೂಡ ಇದ್ದಾರೆ, ಟೀಮ್ ಕೂಡ ಇದೆ ನಮ್ಮ ಟೀಮು. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ಮೆಂಟಲ್ ಅಬಿಲಿಟಿ ಎಷ್ಟು ಕ್ವಶನ್ ಬಂದಾಗ ಅವುಗಳಷ್ಟೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಸೆಕೆಂಡ್, ಮೆಂಟಲ್ ಅಬಿಲಿಟಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ಕ್ವಶನ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಟೈಮ್ ಎಷ್ಟಾಗ್ತಾ ಇದೆ?
ಬೇರೆ ಕಡೆ ಶಿಫ್ಟ್ ಮಾಡಿಬಿಡೋಣ. ಕನ್ನಡ ಕ್ವಶನ್ ಅಷ್ಟೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಗ್ಲೀಷ್ ಕ್ವಶನ್ ಪೇಪರ್ ಇರೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ. ಇದು ಕೂಡ ಮೆಂಟಲ್ ಅಬಿಲಿಟಿ ಇದೆ. ಇಲ್ಲಿದೆ ಒಂದು ಕ್ವಶನ್. ಏನಿದೆ ಕ್ವಶನ್ ಅಂದರೆ ಕ್ವಶನ್ ನಂಬರ್ 21. ಭಾರತ ಸಂವಿಧಾನದ ಯಾವ ಕಲಮ್ಸ್ ಏನು ಹೇಳುತ್ತೆ ಅನ್ನೋದು ಇಲ್ಲಿ ನೋಡ್ತಾ ಹೋಗ್ಬೇಕು ಸ್ನೇಹಿತರೆ. ಇಲ್ಲಿ ನಾವು ನೋಡಬೇಕಾಗಿದ್ದು ಒಂದೇ, ಏನು ಅಂತಂದಾಗ ಇಲ್ಲಿ ಭಾರತ ಸಂವಿಧಾನದ ಯಾವ ಕಾಲಂ ಪ್ರತಿ ರಾಜ್ಯವು ಮಾತೃಭಾಷೆಯಲ್ಲಿ ಏನು ಮಾಡುತ್ತಂತಂದಾಗ ಶಿಕ್ಷಣವನ್ನು ನೀಡಬೇಕು, ಬೋಧಿಸಲು ಸಾಕಷ್ಟು ಸೌಲಭ್ಯವನ್ನು ಒದಗಿಸಬೇಕು, ರಾಜ್ಯಗಳು ಪ್ರಯತ್ನಿಸಬೇಕಂತ ತಿಳಿಸಿದೆ. ಯಾವ ಕಾಲಮ್ ಅಂತ ಕೇಳಿದರೆ, ಸೊ ನೋಡಿ, ಪ್ರತಿಯೊಂದು ಕಾಲಮ್ಸ್ ನೋಡಿದಾಗ ಇಲ್ಲಿ ಒಂದೊಂದು ಕಾಲಮ್ಸ್ ನೋಡ್ತಾ ಹೋದಾಗ ಇಲ್ಲೇನಿದೆ, ಕಾಲಂ 349 ಇದೆ. ಈ 349 ಕಾನೂನು ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದು ಆಸ್ ಇಟ್ ಈಸ್ ನೋಡ್ರಿ, ನೆನಪಿರಲಿ ಸ್ನೇಹಿತರೆ. ಭಾರತ ಸಂವಿಧಾನ ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಬೋಧಿಸಲು ಸಾಕಷ್ಟು ಸೌಲಭ್ಯ ಒದಗಿಸಲು ರಾಜ್ಯ ಸರ್ಕಾರ ಪ್ರಯತ್ನಿಸಬೇಕು ಅಂತ ಯಾವ ಕಾಲಂ ಹೇಳುತ್ತಂತಂದರೆ, ಭಾಷೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಕಾನೂನುಗಳನ್ನು ಜಾರಿಗೊಳಿಸುವ ಅನುಸರಿಸುವ ಕಾರ್ಯದ ಬಗ್ಗೆ ಇದು ತಿಳಿಸುತ್ತದೆ. ಇಲ್ಲಿ ಮೊದಲು ಆನ್ಸರ್ ಯಾವುದಂತ ನೋಡ್ತಾ ಹೋಗೋಣ. ಆನ್ಸರ್ ಯಾವುದಂತ ಹೇಳಿದ ನಂತರ ಇಲ್ಲಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ನಾವು 350A ನಾವು ನೋಡ್ಬೇಕಾಗುತ್ತೆ. 350A ಇಲ್ಲಿ ಸರಿಯಾದಂಥ ಉತ್ತರ. ಅದು ಹೇಗೆ ಅಂತ ಅನ್ನೋದಾದರೆ, 350A ಆರ್ಟಿಕಲ್ಸ್ ವಿಧಿಯು ಭಾಷೆಯ ಅಲ್ಪಸಂಖ್ಯಾತರ ಸಮುದಾಯಕ್ಕೆ, ಭಾಷೆ ಆಗಿರ್ಬೋದು ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಸೇರಿದ ಮಕ್ಕಳಿಗೆ ಮಾತೃಭಾಷೆ ಅಂತ ಪ್ರಾಥಮಿಕ ಶಿಕ್ಷಣದಲ್ಲಿ ನೋಡ್ರಿ, ಇದು ಮಾತೃಭಾಷೆ ಅಂತ ಇದೆಯಲ್ಲ, ಅದು 350ನೇ ವಿಧಿ ಹೇಳುತ್ತೆ. 50A ವಿಧಿ ಹೇಳುತ್ತಾ ಏನು ಹೇಳುತ್ತಾ, ಭಾಷೆ ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಸೇರಿದ ಮಕ್ಕಳಿಗೆ ಏನು ಹೇಳುತ್ತಪ್ಪ ಅಂತಂದಾಗ, ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡೆಯುವ ಸೌಲಭ್ಯವನ್ನು ಒದಗಿಸಲು ರಾಜ್ಯಗಳು ಪ್ರಯತ್ನಿಸಬೇಕು. ನೋಡ್ರಿ, ಈ ವಿಧಿಯ ಪ್ರಕಾರ ಅಲ್ಪಸಂಖ್ಯಾತರ ಸಮುದಾಯಗಳಿಗೆ 350A ವಿಧಿಯು ರಾಜ್ಯ ಸರ್ಕಾರಗಳು ಮಾತೃಭಾಷೆಯಲ್ಲಿ ಶಿಕ್ಷಣ ಒದಗಿಸಬೇಕಂತ ತಿಳಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ 351ನೇ ವಿಧಿ ಏನು ಹೇಳುತ್ತಂದ್ರೆ, ಇದು ಹಿಂದಿ ಭಾಷೆಗೆ ಸಂಬಂಧಿಸಿದ್ದು. ಹಿಂದಿ ಪ್ರಸಾರ ಮಾಡಲು ಅಭಿವೃದ್ಧಿಪಡಿಸಲು ಒಕ್ಕೂಟ ಕರ್ತವ್ಯದ ಬಗ್ಗೆ ತಿಳಿಸುತ್ತದೆ. ಯಾವುದು? 351ನೇ ವಿಧಿ. ಇದು 350ನೇ ವಿಧಿ ಏನು ಹೇಳುತ್ತಂದ್ರೆ, ಯಾವುದೇ ವ್ಯಕ್ತಿಯು ತನ್ನ ಕುಂದುಕೊರತೆಗಳ ನಿವಾರಣೆಗಾಗಿ ಯಾವುದೇ ಅಧಿಕಾರ ಅಥವಾ ಭಾಷಾ ಸಮಿತಿಗೆ ಸಲ್ಲಿಸುವ ಒಂದು ದೂರು ಕುರಿತಾಗಿದೆ ಅಂತ. ಯಾವುದೇ ವ್ಯಕ್ತಿಯಾಗಿರ್ಬೋದು, ತನ್ನ ಕುಂದುಕೊರತೆಗೆ ಧಕ್ಕೆಯಾಗದಂತೆ ಭಾಷಾ ಸಮಿತಿಗೆ ದೂರು ಭಾಷೆಯ ಬಗ್ಗೆ ತಿಳಿಸುವುದು ಕುರಿತಾಗಿದೆ, ಭಾಷೆಯ ಬಗ್ಗೆ ತಿಳಿಸುವುದು ಅಂತ ಹೇಳ್ಬೋದು. ಇಲ್ಲಿ ಸರಿಯಾದಂಥ ಉತ್ತರ 350A. ಏನಪ್ಪ ಅಂದರೆ, ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಮಾತೃಭಾಷೆಯಲ್ಲಿ ಒದಗಿಸುವ ಒಂದು ಕೆಲಸ ಮಾಡಬೇಕು ಅಂತ ಹೇಳುತ್ತದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಏನು ಅಂದರೆ 22ನೇ ಕ್ವಶನ್ ಈ ರೀತಿ ಇದೆ. ಏನಿದೆ? ಒಂದು ಕಾನೂನಿನ ವಿಷಯ ಅಥವಾ ನೋಡಿ, ಒಂದು ಕಾನೂನಿನ ವಿಷಯ ಅಥವಾ ಇಲ್ಲಿದೆ ಘಟನೆಯ ಬಗ್ಗೆ ರಾಷ್ಟ್ರಪತಿಗಳಿಗೆ ಭಾರತ ಸರ್ವೋಚ್ಚ ನ್ಯಾಯಾಲಯವು ಸಲಹೆ ನೀಡುವುದು ಅಂತ ಇದೆ. ಇಲ್ಲಿದೆ ನೋಡಿ. ಏನಾಗುತ್ತೆ ನೋಡ್ರಿ,
ರಾಷ್ಟ್ರಪತಿಗೆ ಸರ್ವೋಚ್ಚ ನ್ಯಾಯಾಲಯ ಯಾವಾಗ ಸಲಹೆ ನೀಡುವುದು ಅಂತ ಹೇಳಿದ್ರೆ ಸಲಹೆ ನೀಡುವ ಬಯಸುತ್ತಾ ಅಂತ ಹೇಳ್ತಾರೆ ನೋಡ್ರಿ. ಒಂದು ಕಾನೂನಿನ ವಿಷಯ ಅಥವಾ ಘಟನೆಯ ಬಗ್ಗೆ ರಾಷ್ಟ್ರಪತಿಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಲಹೆಯನ್ನು ನೀಡುವುದು ಯಾವಾಗ ಅಂತ ಕೇಳಿದಂಗೆ ಇದು ಆನ್ಸರು. ಸರಿಯಾದ ಉತ್ತರ ಏನಂದ್ರೆ 2. ಆತ ಸಲಹೆಯನ್ನು ಬಯಸಿದರೆ ರಾಷ್ಟ್ರಪತಿಯು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಸಲಹೆ ಬೇಕಾಗಿದ್ದಲ್ಲಿ ಅವರು ಕೇಳ್ಬೋದು. ಹೇಗೆ ಅಂತಂದ್ರೆ ನೋಡ್ರಿ, ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಸಂವಿಧಾನ ಆಧಾರದ ಮೇಲೆ ಒಂದು ಏನಪ್ಪ ಅಂತಂದಾಗ ಇಲ್ಲಿ 143 ವಿಧಿಯ ಪ್ರಕಾರ 143 ಕಲಮ್ಸ್ ಪ್ರಕಾರ ಏನಪ್ಪ ಅಂತಂದಾಗ ರಾಷ್ಟ್ರಪತಿಗಳ ಅಧಿಕಾರವನ್ನು ನೀಡಲಾಗಿದೆ. ರಾಷ್ಟ್ರಪತಿಗೆ ಅಧಿಕಾರ ನೀಡಲಾಗಿದೆ. ರಾಷ್ಟ್ರಪತಿ ಯಾವುದೇ ಕಾನೂನು ಸಲಹೆ ಅಥವಾ ಸತ್ಯದ ಪ್ರಶ್ನೆ ಉದ್ಭವಿಸಿದಾಗ ಅವರು ಸರ್ವೋಚ್ಚ ನ್ಯಾಯಾಲಯದ ಒಂದು ಏನಪ್ಪ ಅಂತಂದಾಗ ಸಲಹೆಯನ್ನು ಪಡೆಯಬಹುದಾಗಿದೆ ಅಂತ ನಾವು ಹೇಳ್ಬೋದು. ಎಷ್ಟನೇ ವಿಧಿಯ ಬಗ್ಗೆ ತಿಳಿಸಿದೆ? 143ನೇ ವಿಧಿಯ ಪ್ರಕಾರ, ನೆನಪಿರಲಿ 143ನ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಏನಪ್ಪ ಅಂತಂದಾಗ ತಮಗೆ ಸಲಹೆ ಬೇಕೆನಿಸಿದಾಗ ಆ ರಾಷ್ಟ್ರಪತಿಯವರ ಸಲಹೆಯನ್ನು ಕೇಳಬಹುದು ಅಂತ ಹೇಳುತ್ತೆ. ಇಲ್ಲಿ ಒಂದು ಕ್ವಶನ್ ಇದೆ. ಇಲ್ಲಿ ಏನು ಕ್ವಶನ್ ಇದೆ ನೋಡ್ರಿ. ಕಾಲಮ್ ಎ ಮತ್ತು ಬಿ ಇದೆ, ಅದಕ್ಕೆ ಸರಿಯಾದ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋವಿಂಗ್ ಮಾಡಬೇಕು. ಏನಿದೆ ಮ್ಯಾಚ್ ದ ಫಾಲೋವಿಂಗ್? ಅದು ಇಂಪಾರ್ಟೆಂಟ್ ನಮಗೆ. ನೋಡಿ ಇಲ್ಲಿ ನಾವು ಫಸ್ಟ್ ಇಲ್ಲಿ 2-3 ಸಿಕ್ಕರೆ ಸಾಕು ನಮಗೆ, ನಾವು ಈಸಿಯಾಗಿ ಮಾಡ್ತೀವಿ. ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಈಸಿಯಾಗಿ ಮಾಡೋ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಯಾವುದೇ ಒಂದು ಕ್ವಶನ್ ದೊಡ್ಡದಾಗಿದೆ ಅಂತೇಳ್ಬಿಟ್ಟು ಓದದೆ ಬಿಟ್ಟು ಬರೋದಲ್ಲ ಸ್ನೇಹಿತರೆ. ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಂಡು ಒಂದು ಆನ್ಸರ್ ನಾವು ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಕಾಲಮ್ 54ನೇ ಕಾಲಮ್ ಯಾವುದ್ರ ಬಗ್ಗೆ ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾವುದ್ರ ಬಗ್ಗೆ ತಿಳಿಸುತ್ತದೆ? 75 ಯಾವುದ್ರ ಬಗ್ಗೆ ತಿಳಿಸುತ್ತದೆ? ಅಲ್ಲಿ ನಮಗೆ ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಕಾಲಮ್ 54 ಏನು ಹೇಳುತ್ತಂದ್ರೆ ಭಾರತದ ರಾಷ್ಟ್ರಪತಿಗಳ ಚುನಾವಣೆ ಆಸ್ ಇಟ್ ಈಸ್ ಕರೆಕ್ಟ್ ಆನ್ಸರ್ ಇದೆ. ಆದರ್ಶದ ಅದು ಇದೆ. ಅದೇ ರೀತಿಯಾಗಿ ಕಾಲಮ್ 75 ಏನು ತಿಳಿಸುತ್ತದೆ? ಕಾಲಮ್ 75 ಏನು ತಿಳಿಸುತ್ತದೆ ಅಂದರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನೇಮಕ. ಸೇಮ್ ಆಸ್ ಇಟ್ ಈಸ್ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲಗಳ ನೇಮಕ ಬಗ್ಗೆ ತಿಳಿಸಿ ಕರೆಕ್ಟ್ ಇದೆ. ಮ್ಯಾಥ್ಸ್ ಕರೆಕ್ಟ್ ಆಗಿದೆ. ಅದೇ ರೀತಿಯಾಗಿ 154 ಇದೆ, 155 ಇದೆ. 155 ಅಂತ ತಿಳಿಸ್ತಾ ಒಂದು ರಾಜ್ಯದ ರಾಜ್ಯಪಾಲರ ನೇಮಕತೆ ಬಗ್ಗೆ 150 ಸೇಮ್ ಇದೆ. ಕಾಲಮ್ 54 ಏನಿದೆ ಅಂತಂದಾಗ ನೋಡಿ ಏನಾಗಿತ್ತಂದ್ರೆ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರ ರಾಜ್ಯಪಾಲರ ಅಧಿಕಾರಗಳ ಬಗ್ಗೆ ತಿಳಿಸುತ್ತೆ. ರಾಜ್ಯಪಾಲರ ಅಧಿಕಾರ ಬಗ್ಗೆ ತಿಳಿಸುತ್ತದೆ. ಇಲ್ಲಿ ಒಂದು ನೋಡ್ರಿ ಏನಾಗುತ್ತೆ ಅಂತ ನೋಡ್ರಿ. ರಾಜ್ಯ ಮಂತ್ರಿಗಳ ಮಂಡಲ ನೇಮಕ, ಮುಖ್ಯಮಂತ್ರಿ ಮತ್ತು ರಾಜ್ಯ ಮಂತ್ರಿಮಂಡಲ ನೇಮಕ ಕೂಡ ಸೂಚಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಏನಪ್ಪ ಅಂತಂದಾಗ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರಿ ರಾಜ್ಯಪಾಲ ಅಧಿಕಾರಿಗಳಾಗಿರ್ಬೋದು. ಅದೇ ರೀತಿಯಾಗಿ ಮುಖ್ಯಮಂತ್ರಿ ಮತ್ತು ರಾಜ್ಯ ಮಂತ್ರಿಮಂಡಲ ನೇಮಕ ಬಗ್ಗೆ ಸೂಚಿಸುತ್ತದೆ. ಸರಿಯಾದಂಥ ಉತ್ತರ ಇಲ್ಲಿ ಎಲ್ಲವೂ ಸೇಮ್ ಇದೆ. ABCD ಸರಿಯಾದಂಥ ಉತ್ತರ ಯಾವುದಿರುತ್ತಲ್ಲ, 1ಕ್ಕೆ 1, 2ಕ್ಕೆ 2, 3ಕ್ಕೆ 3, 4ಕ್ಕೆ 4 ಎ ಈ ಸರಿಯಾದಂಥ ಉತ್ತರ 1ನೇದು ಇಲ್ಲಿ ಸರಿಯಾದಂಥ ಉತ್ತರ. ಇಲ್ಲಿ ಮೆಂಟಲ್ ಬಿಟ್ಟಿದೆ, ಬಿಟ್ಟು ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಕ್ವಶನ್ ಇದೆ, ತುಂಬ ಪ್ರಮುಖವಾದ ಕ್ವಶನ್ ಇದು. ಏನಿದು ತುಂಬ ಪ್ರಮುಖವಾದದ್ದು ಅನ್ನೋದಾದರೆ, ಬಳ್ಳಾರಿಯಲ್ಲಿ ಪ್ರಥಮ ಬಾರಿಗೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಬಳ್ಳಾರಿಯಲ್ಲಿ ಪ್ರಥಮ ಬಾರಿಗೆ ಏನಾಗ್ತಾ ಇದೆ ಅಂತಂದಾಗ ಕನ್ನಡ ಮುದ್ರಣಾಲಯವನ್ನು ಸ್ಥಾಪಿಸಿದ್ದು ಯಾವಾಗ ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ ಒಂದು ಸೆಕೆಂಡು. ಬಳ್ಳಾರಿಯಲ್ಲಿ ಪ್ರಥಮ ಬಾರಿಗೆ ಕನ್ನಡ ಮುದ್ರಣಾಲಯವನ್ನು ಸ್ಥಾಪಿಸಿದವರು ಯಾರು ಸ್ಥಾಪಿಸಿದರು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ 1ನೇದು ನೋಡಿ, ರೆವೆಂಡ್ ಜಾನ್ ಹ್ಯಾಂಡ್ಸ್ ಅಂತ. ಇದು ಯಾವಾಗ ಸ್ಥಾಪನೆ ಮಾಡ್ತಾರಂತಂದಾಗ ಅದು ಎಲ್ಲ ನೋಡಬೇಕು 1810ರಲ್ಲಿ ಲಂಡನ್ ಮಿಷನರಿ ಬರುತ್ತೆ.
ಆ ಸಂದರ್ಭದಲ್ಲಿ ಲಂಡನ್ ಮಿಷನರಿ ಸೊಸೈಟಿ ಲಂಡನ್ ಮಿಷನರಿ ಸೊಸೈಟಿ ಬಂದು ಆ ಮೊದಲ ಪ್ರೊಟೆಸ್ಟೆಂಟ್ ಮಿಷನರಿ ಆಗಿರ್ತದೆ. ಯಾವುದಂದ್ರೆ ಪ್ರೊಟೆಸ್ಟೆಂಟ್ 1810ರಲ್ಲಿ ಪ್ರೊಟೆಸ್ಟೆಂಟ್ ಮಿಷನರಿ ಬಂದು ಸ್ಥಾಪನೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಇದರ ಮೂಲಕ ಏನು ಮಾಡ್ತಾರೆ ಅಂದರೆ ಪ್ರೆಸ್ನಲ್ಲಿ ಏನು ಮಾಡ್ತಾರೆ, ಬೈಬಲ್ ಅನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬೈಬಲ್ ಅನ್ನು ಏನು ಮಾಡ್ತಾರೆ, ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಕನ್ನಡದ ಸ್ಥಾಪನೆ ಮಾಡಿ ಬೈಬಲ್ ಅನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇದು ಲಂಡನ್ ಮಿಷನರಿ ಸೊಸೈಟಿ ಕೀರ್ತಿ ಸಲ್ಲುತ್ತದೆ, ಲಂಡನ್ ಮಿಷನರಿ ಸೊಸೈಟಿಗೆ ಸಲ್ಲಿಸ್ತದೆ ಅಂತ ಹೇಳ್ಬೋದು. ಇದನ್ನು ಸ್ಥಾಪಿಸಿದವರು ಯಾರಂದ್ರೆ ನೋಡಿ, ರೇವಂಡ್ ಜಾನ್ ಆ್ಯಂಡ್ಸ್ ಅನ್ನೋದು ಮರಿಬಾರದು. ಓಕೆನಾ ಸ್ನೇಹಿತರೆ. ಓಕೆ, ಇಲ್ಲಿ ಕ್ವಶನ್ ಮೆಂಟಲ್ ಎಬಿಲಿಟಿ ಇದೆ, ಈ ಕಡೆ ಸೈಡ್ ಮಾತ್ರ ಇದಿದೆ. ಓಕೆ, 28ನೇದು ಕ್ವಶನ್ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. 28 ಇದೆ, ಇಲ್ಲಿ ನೋಡ್ರಿ, ಇವುಗಳು ಮ್ಯಾಚ್ ದ ಫಾಲೋವಿಂಗ್ ಇದೆ. ಇದು ಕೂಡ ಒಂದು ಮ್ಯಾಚ್ ದ ಫಾಲೋವಿಂಗ್ ಅಂತಲೇ ನಾವು ಹೇಳ್ಬೋದು. ಬಹಳಷ್ಟು ಏನು ಮಾಡ್ತಾನೆ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಬಗ್ಗೆನೇ ನಮಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಬಹಳಷ್ಟು ಒಂದಲ್ಲ, ಈ KPSC ನಡೆಸಿರ್ತಕ್ಕಂಥದ್ದು ಇದು. ಅದೇ ರೀತಿಯಾಗಿ ಇದ್ದಾರೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅನ್ನೋದು ನಾವು ನೋಡ್ಬೇಕಾಗುತ್ತೆ ಇನ್ನು. ಯಾಕಂತಂದ್ರೆ ದ ಡಿಪಾರ್ಟ್ಮೆಂಟೇ ಬೇರೆ ಆಗಿರುತ್ತೆ, KPSC ಡಿಪಾರ್ಟ್ಮೆಂಟೇ ಬೇರೆ. ಇವರು ಅತಿ ಹೆಚ್ಚಿನ ಮಟ್ಟದಲ್ಲಿ ಏನು ಮಾಡ್ತಾರೆ, ಟಫ್ ತೆಗೆ ಪ್ರಯತ್ನ ಮಾಡ್ತಾರೆ. ಓಕೆನಾ ಸ್ನೇಹಿತರೆ. ಇದು ನೋಡೋಣ. ಫಸ್ಟ್ ಕ್ವಶನ್ ಈ ರೀತಿ ಇದೆ, ಪಾರ್ಲಿಮೆಂಟು ಸುಧಾರಣೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಕೋಮುವಾರು ಮತದಾರರ ಸಮುದಾಯ, ಕೋಮುವಾರು ಮತದಾರರ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ 3ನೇದ್ದು. ಓಕೆನಾ, ಏಕೆ 3ನೇದ್ದು. ಅದೇ ಸೈಮನ್ ಆಯೋಗ ಅಂತ ಇದೆ. ಸೈಮನ್ ಆಯೋಗವು ದೇಶಾದ್ಯಂತ ಕ್ಷೋಭೆ ಚಳವಳಿ ಇದರ ವಿರುದ್ಧ ಏನು ಮಾಡ್ತಾರೆ ಅಂದರೆ ಇದು ಮಾಡ್ತಾರೆ. ಸೈಮನ್ ಆಯೋಗ ಇದು 2ನೇದು, ನೆನಪಿರಲಿ. ಸೈಮನ್ ಆಯೋಗ ಎಷ್ಟಾಗಿ ಬರುತ್ತಾ, 1927 ನೆನಪಿರಲಿ. ಓಕೆನಾ. ಪಾರ್ಲಿಮೆಂಟೆ ಅದೆಲ್ಲ ನೆನಪಿ. ಚೌರಿ ಚೌರ ಘಟನೆ ಯಾವಾಗ ನಡೆಯುತ್ತೆ? ನೋಡಿ, ಚೌರಿ ಘಟನೆ ಹಿಂಪಡೆಯುವಿಕೆ ಅಂದರೆ ಇದು ಚಳುವಳಿಯನ್ನು ಹಿಂಪಡೆಯುವಿಕೆ ಬಗ್ಗೆ ಹೇಳುತ್ತೆ. ಚೌರಿ ಘಟನೆ ಚಳುವಳಿಯನ್ನು ಹಿಂಪಡೆಯುವಿಕೆ ಹೇಳುತ್ತೆ. ದಂಡಿ ಸತ್ಯಾಗ್ರಹ ಯಾವುದಕ್ಕೆ? ಉಪ್ಪಿನ ಕಾನೂನು ಬದ್ಧವಲ್ಲದ ಒಂದು ಇದಕ್ಕೆ ಸಂಬಂಧಪಡುತ್ತೆ. ಇದೇನಂದ್ರೆ 5ನೇದು. ಇಲ್ಲಿ ನಾವು ಹಾಕಿದ ಪ್ರಕಾರ ಯಾವುದು ಸರಿಯಾಗಿದೆ ಅನ್ನೋದು ಇಂಪಾರ್ಟೆಂಟ್. ಯಾವುದು ಸರಿಯಾಗಿದೆ ನೋಡ್ರಿ, ಇಲ್ಲಿ ಆನ್ಸರ್ ಯಾವುದು ಅನ್ನೋದು ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಒಂದು ಸೆಕೆಂಡ್, ABC ಇದೆ, ಅಲ್ಲಿ ಆನ್ಸರ್ ಯಾವುದು ಅಂತ ನೋಡ್ಬೇಕಾಗತ್ತೆ ಸ್ನೇಹಿತರೆ. ಒಂದು ಸೆಕೆಂಡ್ ನೋಡಿ. 1ನೇದು 3, 1, 2, 5. ಸರಿಯಾದಂಥ ಉತ್ತರ 4ನೇದು ಸ್ನೇಹಿತರೆ. ಸರಿಯಾದಂಥ ಉತ್ತರ 4ನೇದು ಅಂತ ನಾವು ಹೇಳ್ಬೋದು. ಸೊ ನೋಡಿ ಸ್ನೇಹಿತರೆ, ಮುಂದಿನ ಕ್ವಶನ್ ಈ ರೀತಿ ಇದೆ ಸ್ನೇಹಿತರೆ. ಮುಂದಿನ ಕ್ವಶನ್ ನಾನು ಮೆಂಟಲ್ ಅಬಿಲಿಟಿ ಇದೆ. 31ನೇ ಕ್ವಶನ್ ಈ ರೀತಿ ಇದೆ ನೋಡಿ. ಓಕೆ, ಮೆಂಟಲ್ ಅಬಿಲಿಟಿ ಇದೆ. 31ನೇದು ಕ್ವಶನ್ ಅಂತ ನೋಡ್ಬಿಡೋಣ. 31ನೇ ಕ್ವಶನ್ ಈ ರೀತಿ ಇದೆ ನೋಡಿ. ಬಲವಂತರಾಯ್ ಮೆಹ್ತಾ ಸಮಿತಿಯು ಶಿಫಾರಸು ಮಾಡಿದ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಎಂದರೆ ಅದು ಯಾವ್ಯಾವ 3 ವ್ಯವಸ್ಥೆ ಪಂಚಾಯತ್ ಅಂದರೆ ಗ್ರಾಮ ಪಂಚಾಯತ್, ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ ಇದು ಮಾಡಿರುತ್ತೆ ಸ್ನೇಹಿತರೆ. ಬಲವಂತರಾಯ್ ಮೆಹ್ತಾ ಸಮಿತಿ ನೆನಪಿರಲಿ. ಬಲವಂತರಾಯ್ ಮೆಹ್ತಾ ಸಮಿತಿಯು ಗ್ರಾಮ ಪಂಚಾಯತ್ ಮತ್ತು ಇಲ್ಲಿ ನೋಡಿ ಏನಾಗುತ್ತಪ್ಪ ಅಂತಂದಾಗ ಬಲವಂತರಾಯ್ ಮೆಹ್ತಾ ಸಮಿತಿಯು ಅತ್ಯಂತ ಪ್ರಮುಖವಾದ ಸಮಿತಿ ಅಂತ ನಾವು ಹೇಳ್ಬೋದು. ಬಲವಂತರಾಯ್ ಮೆಹ್ತಾ ಸಮಿತಿ ಐತಲ್ಲ ಅದು ಸೆಕೆಂಡ್ ಸ್ನೇಹಿತರೆ. ಬಲವಂತರಾಯ್ ಮೆಹ್ತಾ ಸಮಿತಿಯು ಶಿಫಾರಸು ಮಾಡಿದ 3 ಹಂತದ ಪಂಚಾಯತ್ ವ್ಯವಸ್ಥೆ ಎಂದರೆ ನೋಡ್ರಿ, ಈ ಬಲವಂತರಾಯ್ ಮೆಹ್ತಾ ಸಮಿತಿಯು ಯಾವಾಗ ನೇಮಕ ಆಗುತ್ತೆ ಕೇಂದ್ರ ಸರ್ಕಾರದಿಂದ ನೋಡ್ರಿ, 1957ರಲ್ಲಿ ನೇಮಕ ಆಗುತ್ತೆ ಸ್ನೇಹಿತರೆ. ಏನು ಮಾಡ್ತಾರೆ, ತನ್ನ ಸಮಿತಿಯ
ಕೆಲವು ಶಿಫಾರಸುಗಳನ್ನು ಮಾಡುತ್ತೆ. ಅದು ಏನಾಗುತ್ತಪ್ಪ ಅಂದರೆ ಇದರ ಉದ್ದೇಶ ಏನಾಗಿರುತ್ತೆ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ 1952 ಅಭಿವೃದ್ಧಿ ಕಾರ್ಯಕ್ರಮ ಇರುತ್ತಲ್ಲ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಲು ಇದಾಗುತ್ತೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಇರ್ಬೋದು, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಅಂತ ನೇಮಕ ಮಾಡುತ್ತೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತೇಳಿ ನೇಮಕ ಮಾಡುತ್ತೆ. ಪಂಚಾಯತ್ ನೋಡಿ, ಈ ಸಮಿತಿಯನ್ನು ಏನು ಮಾಡ್ತಾರೆ ಅಂದರೆ ಪಂಚಾಯತ್ ರಾಜ್ಯ ಸಂಸ್ಥೆಯ ಶಿಲ್ಪಿ ಅಂತ ಕರೀತಾರೆ. ನೇತಾ ಸಮಿತಿಯನ್ನು ಏನಂತ ಕರೀತಾರೆ, ಪಂಚಾಯತ್ ರಾಜ್ಯ ಸಂಸ್ಥೆಗಳ ಶಿಲ್ಪಿ ಎಂದು ಯಾವುದನ್ನು ಕರೀತಾರೆ, ಯಾವ ಸಮಿತಿಯನ್ನು ಕರೀತಾರೆ ಅಂದಾಗ ಸ್ನೇಹಿತರೆ ಇಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ 1957ರಲ್ಲಿ ನೇಮಕ ಆಗುತ್ತೆ. ಸ್ನೇಹಿತರೆ, ಮುಂದಿನ ಕೆಲವು ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತರಲು ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈಗ ಯಾರೆಲ್ಲ ಹೊಸದಾಗಿ ಮತ್ತೊಮ್ಮೆ ವೀಕ್ಷಣೆ ಮಾಡ್ತಿದ್ದಾರೆ ಅವರು ಬೆಲ್ ಬಟನ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸ್ನೇಹಿತರೆ. ಇನ್ನೊಂದು ಈ PDF ನೋಟ್ಸ್ ಆಗಿರ್ಬೋದು, ಈ ವ್ಯವಸ್ಥೆ ಎಲ್ಲವೂ ಕ್ವಶನ್ ಪೇಪರ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವುದರಲ್ಲಿ ಅಂದರೆ ನಮ್ಮ KK ನ್ಯಾಷನಲ್ ಅಕಾಡೆಮಿ ಆ್ಯಪಲ್ಲಿ. ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅದರ ಆ್ಯಪ್ ಲಿಂಕ್ ಇರುತ್ತೆ. ಅದೇ ರೀತಿಯಾಗಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.